ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇಂದು ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಇಂದು ಹಿಂದೂ ಸಾಧು ಸಂತರು ದೇಶಕ್ಕಾಗಿ, ಧರ್ಮಕ್ಕಾಗಿ, ಭಾರತ ಮಾತೆಗಾಗಿ ಆಲೋಚನೆ ಮಾಡ್ತಕ್ಕಂಥ ವಿಧಾನ ಅವರಲ್ಲಿ ಬದಲಾವಣೆ ಆಗಬೇಕು. ಇವತ್ತಿನ ದಿವಸ ಹಿಂದೂ ಗಾಢ ನಿದ್ರೆಯಲ್ಲಿದ್ದಾನೆ. ಹಿಂದೂ ತಾನು ವಿಂಗಡವಾಗಿ ಬೇರೆ ಬೇರೆ ಮತಗಳಲ್ಲಿ ಒಡೆದು ಹೋಗಿದ್ದಾನೆ. ಯಾರೂ ಹಿಂದೂ ಸಮಾಜದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ ಹಿಂದೂ ಆತಂಕವಾದಿ, ಹಿಂದೂ ಹಿಂಸಾವಾದಿ ಅಂತ ಹೇಳಿದ್ರೆ ಯಾವ ಸಾಧು ಸಂತರಾಗಲಿ ಬೇರೆಯವರು ಸಮಾಜ ಚಿಂತಕರು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಇವತ್ತಿನ ದಿವಸ ಬಾಂಗ್ಲಾದೇಶದ ಗತಿ ಏನಾಗಿದೆ? ಸಾವಿರಾರು ಮಂದಿರಗಳನ್ನು ಒಡೆದು ಅಲ್ಲಿ ಹಿಂದೂಗಳನ್ನು ಓಡಿಸಿದ್ದಾರೆ. ಅವರು ಬಾರ್ಡರ್ ಮೇಲೆ ನಿಂತು ಭಾರತದಲ್ಲಿ ಬರಲಿಕ್ಕೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ BSF ಅಲ್ಲಿ ತಡೆದು ನಿಂತಿದೆ. ನೀವು ನ್ಯೂಸ್ಗಳಲ್ಲಿ ನೋಡ್ರಿ, ಆ ಬಾಂಗ್ಲಾದೇಶದ ಪರಿಸ್ಥಿತಿ ಅಷ್ಟು ಭಯಾನಕವಾಗಿದೆ. 52 ಮುಸ್ಲಿಂ ರಾಷ್ಟ್ರಗಳಿವೆ. ಅವ್ರು ಎಲ್ಲಾದ್ರೂ ಹೋಗಬೇಕು, ಹಿಂದೂ ಎಲ್ಲಿ ಬರಬೇಕು? ಭಾರತ ಬಿಟ್ಟು ಬೇರೆ ಸ್ಥಳ ಇಲ್ಲ. ಇಂಥ ಭಯಾನಕ ಪರಿಸ್ಥಿತಿ ಜಗತ್ತಿನ ಎಲ್ಲ ಕಡೆ ಇದ್ದಾಗ, ಈ ದೇಶದಲ್ಲಿ ಇಂಥ ರೀತಿ ಪರಿಸ್ಥಿತಿ ಇದ್ದಾಗ, ಬಾಂಗ್ಲಾದೇಶದ ಪರಿಸ್ಥಿತಿ ಇಲ್ಲೂ ಬರ್ತಂತ ಹೇಳಿ ಕಾಂಗ್ರೆಸ್ದವ್ರು ಮಾತಾಡ್ತಾ ಇದ್ದಾರೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಯಾರು ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ಮಠಗಳಲ್ಲಿ, ನಮ್ಮ ಮಂದಿರಗಳಲ್ಲಿ ಕೂತಿದ್ದೀವಿ. ಹಿಂದೆ ನೀವು ಇತಿಹಾಸ ನೋಡ್ರಿ, ದೇಶದ ಪರಿಸ್ಥಿತಿ ಕ್ಲಿಷ್ಟ ಪರಿಸ್ಥಿತಿ ಇದ್ದಾಗ ಚಾಣಕ್ಯ, ಚಂದ್ರಗುಪ್ತ ರಾಜ್ಯ ಮಾಡಿ ಹಿಂದಿದ್ರು, ಚಾಣಕ್ಯ ರಾಜ್ಯ ನಡೆಸ್ತಾ ಇದ್ರು. ಅದೇ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಮಾರ್ಗದರ್ಶನ ಮಾಡಲಿಕ್ಕೆ ಸಮಾಜಕ್ಕಾಗಿ ಸಮರ್ಥ ರಾಮದಾಸರು ಬಂದಿದ್ರು. ಹುಕ್ಕದ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ವಿದ್ಯಾರಣ್ಯರು ಬಂದಿದ್ರು. ಈ ಮಠ ಮಂದಿರಗಳನ್ನೆಲ್ಲ ತ್ಯಾಗ ಮಾಡಿ ಅವರೇನಪ್ಪಾ ಅಂದ್ರೆ ಸಮಾಜ, ದೇಶ, ರಾಷ್ಟ್ರದ ನಿರ್ಮಾಣಕ್ಕಾಗಿ ಬಂದಿದ್ರು. ಇಂದು ಎಲ್ಲ ಮಠ ಮಂದಿರಗಳನ್ನು ನೀವು ಇರ್ರಿ, ನಿಮ್ಮ ಮಠದಲ್ಲಿರ್ರಿ, ಮಾಡ್ರಿ, ಆದರೆ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ರಿ. ಮೊನ್ನೆ ಒಬ್ಬರು ಸ್ವಾಮಿಗಳು, ಯಾರೋ ಲಿಂಗಾಯತ ಸ್ವಾಮಿಗಳು ಪಾಪ ಮಾತಾಡಿ ಹೇಳಿದ್ರು, ಅವರ ಆವೇದನೆ ಹೇಳಿದ್ರು. ಓಂ ಶ್ರೀ ಬಸವಲಿಂಗಾಯ ನಮಃ ಅಂತೇಳಿ ಲಿಂಗಾಯತರು ಮೊದಲು ಬರಿತಿದ್ರು ನಮ್ಮವರು. ಆದರೆ ಈಗ ಓಂ ತೆಗೆದು ಬಿಡ್ರಿ, ನಾವು ಹಿಂದೂಗಳು ಅಲ್ಲ, ಸೇವಲ ಬಸವಲಿಂಗಾಯ ನಮಃ ಅಂತ ಬರೀರಿ ಅಂತ. ನೋಡ್ರಿ ಎಷ್ಟು ಅವರ ಮಾನಸಿಕ ಬದಲಾವಣೆ. ಇನ್ನೊಬ್ರು ಯಾರೋ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಮಾತಾಡ್ತಾ ಹೇಳಿದ್ರು, ನಾವು ರಾಮನ್ ನಂಬೋದಿಲ್ಲ, ಕೃಷ್ಣನ್ ನಂಬೋದಿಲ್ಲ, ಯಾವ ದೇವಿ ದೇವತೆಗಳನ್ನು ನಂಬೋದಿಲ್ಲ. ಅವ ಹೇಳ್ತಾನೆ ಮಾತಾಡ್ತಾ, 50% ಹಿಂದೂಗಳು ನಿಮ್ಮ ಜೊತೆಗೆ ಇಲ್ಲೇ ಇಲ್ಲ, ನೀವಿನ್ನ ಭ್ರಮೆಯಲ್ಲಿದ್ದೀರಿ. ಎಲ್ಲ 80 ಕೋಟಿ ಹಿಂದೂಗಳು, 80 ಕೋಟಿ ಇಲ್ಲ, 50% ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ ಅಂತ ಹೇಳಿ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ 26,000 ಹಳ್ಳಿಗಳಿದ್ದು 7,000 ಹಳ್ಳಿಗಳಲ್ಲಿ ಬಾಂಗ್ಲಾದೇಶದಿಂದ ಬಂದಂತ ರೋಹಿಂಗ್ಯಾಗಳು ತುಂಬಿಬಿಟ್ಟಿದ್ದಾರೆ. ಒಂದು ಹಿಂದೂಗಳೆಲ್ಲ ಮನೆಗಳನ್ನು ಖಾಲಿ ಮಾಡಿ ಓಡಿಸಿಬಿಟ್ಟಿದ್ದಾರೆ. 4 ವರ್ಷ 16 ವರ್ಷಗಳ ಹಿಂದೆ ನೀವು ನೋಡಿದ್ರಿ, ಅಲ್ಲಿ 6 ಲಕ್ಷ ಪಂಡಿತರನ್ನ ಕಾಶ್ಮೀರದಿಂದ ಓಡಿಸಿಬಿಟ್ರು. ಕೊಳಚೆ ಪ್ರದೇಶದಲ್ಲಿ ಇಂದಿಗೂ ದಿಲ್ಲಿಯಲ್ಲಿ ಭಿಕ್ಷಾ ಬೇಡ್ತಾ ಜೀವನ ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಗಳು ದೇಶದ ಮೇಲೆ ಬರ್ತಾ ಇದೆ. ಆದ್ರೂ ಸಹಿತ ನಾವು ಗಾಢ ನಿದ್ರೆಯಲ್ಲಿ ಜಗಳ, ನಮ್ಮದೇ ಆದಂಥ ಇದು, ನಾನು ಶ್ರೇಷ್ಠ, ನಾ ಸರ್ವೋತ್ತಮ, ನನ್ನ ಮತ ಶ್ರೇಷ್ಠ, ನಮ್ಮ ಮತ ಬರೆದಿದ್ದೇ ಇದು, ನಾವೇ ಸರ್ವೋತ್ತಮ, ಶಂಕರಾಚಾರ್ಯ ಕಳ್ಳ, ಮಧ್ವಾಚಾರ್ಯ ಕಳ್ಳ, ರಾಮಾನುಚಾರ್ಯ ಕಳ್ಳ, ಅವ ಸುಳ್ಳ, ಇವನ್ ಸುಳ್ಳ, ಓಪನ್ ಆಗಿ ಮಾತಾಡ್ತಾರೆ. ನನಗೆ ಟಿವಿಯಲ್ಲಿ, ಆ ಫೇಸ್ಬುಕ್ಗಳಲ್ಲಿ ನೋಡಿ ಆಶ್ಚರ್ಯ ಆಗ್ತದೆ. ನಾನು ಅದ್ರಾಗ ಹೋಗೋದೇ ಇಲ್ಲ. ಅಂಥ ಜನರಿದ್ದಾರೆ ಆ ಫೇಸ್ಬುಕ್ಗಳಲ್ಲಿ, ನಿರ್ಭಯವಾಗಿ ಮಾತಾಡಿಬಿಡ್ತಾರೆ. ಅವರಿಗೆ ಗುರ್ತು ಕೇವಲ ಈ ಹಿಂದೂ ಸ್ವಾಮಿ ಸಂತರು, ಶಂಕರ, ರಾಮಾನುಜರ, ಮಧ್ವರು, ಅವರೆಲ್ಲ ನಮಗೆ ಪೂಜ್ಯರು. ಅವರ ಬಗ್ಗೆ ಅಶ್ಲೀಷವಾಗಿ ಮಾತಾಡ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ. ಅದೇ ಒಬ್ಬ ಬೇರೆ ಮತದ ಗುರುವಿನ ಬಗ್ಗೆ ಮಾತಾಡಿದ್ರೆ ಇವರು ರುಂಡ ಹೋಗ್ತದೆ. ಕೇವಲ ಹಿಂದೂಗಳ ಮತದ ಬಗ್ಗೆ ಮಾತಾಡಿದ್ರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅಂತೇಳಿ ವಿಚಿತ್ರವಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟರೆ ಯಾರು ಕೇಳೋರಿಲ್ಲ, ಬೇರೆ ಯಾರೋ ಮಾತಾಡಿದ್ರು ಕೇಳ್ತಾ ಇಲ್ಲ. ಹೀಗಾದ್ರೆ ಹೇಗೆ? ಅದಕ್ಕೆ ಸಾವರ್ಕರ್ ಅವರು ಒಂದು ಮಾತು ಹೇಳಿದ್ರು, ನನಗೆ ಮುಸ್ಲಿಮರಿಂದ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ಲಿಂದ ಭಯ ಇಲ್ಲ, ನನಗೆ ಬ್ರಿಟಿಷರ್ಲಿಂದ ಭಯ ಇಲ್ಲ, ನನಗೆ ಕೇವಲ ಭಯ ಇದ್ದಿದ್ದು ಹಿಂದೂಗಳಿಂದ. ಅಷ್ಟು ಹಿಂದೂಗಳು ಡೇಂಜರಸ್ ಆಗಿದ್ದಾರೆ ಅಂತ ಹೇಳಿ ಹೇಳಿದ್ರು. ಆ ಹಿಂದೂಗಳು ಅವತ್ತಿನ ದಿವಸ ಛತ್ರಸಾಲ, ಶಿವಾಜಿ ಮಹಾರಾಜ, ಅನೇಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲ ಬೆನ್ನಲ್ಲಿ ಚೂರಿ ಹಾಕಿ ಓಡಿಸಿಬಿಟ್ರು ಅವತ್ತಿನ ದಿವಸ. ಇದೇ ನಮ್ಮ ಹಿಂದೂಗಳು ಈ ರೀತಿ ತಯಾರಾದ್ರೆ ಹೇಗ? ಇವರಿಗೆ ಮಾರ್ಗದರ್ಶನ ಮಾಡಬೇಕು. ಯಾರು ಮಾಡಬೇಕು? ನಮ್ಮಂಥವ್ರು ಹೇಳಿದ್ರೆ ಯಾರು ಕೇಳೋದಿಲ್ಲ, ರಾಜಕೀಯ ನಾಯಕರು ಹೇಳಿದ್ರು ಕೇಳೋದಿಲ್ಲ, ಸಮಾಜ ಚಿಂತಕರು ಹೇಳಿದ್ರು ಕೇಳೋದಿಲ್ಲ. ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ಅಂತೇನು ಅಂತಾರೋ ಅವರ ಬಾಯಿಲಿಂದ ಬರಬೇಕು. ಶಂಕದಿಂದ ಬಂದ್ರೇ ತೀರ್ಥ. ಅವರು, ಆ ಸ್ವಾಮಿಗಳು ಇದರ ಬಗ್ಗೆ ಮಾತಾಡಬೇಕು, ಹಿಂದೂ ಸಮಾಜದ ಬಗ್ಗೆ ಮಾತಾಡಬೇಕು. ಕೇವಲ ತಮ್ಮ ಮಠ, ತಮ್ಮದಿದು, ತಮ್ಮದು ಶ್ರೇಷ್ಠತೆ ಹೇಳ್ತಾರೆ. ಸಾಕಾಗ ಕೇಳಿ ಕಿವಿ ಗಡಚು ಬಿದ್ದು ಹೋಗ್ಯಾವ. ಅದೇ ಪರೀಕ್ಷಿತ ರಾಜ ಅದನ್ನೇ ಕಥೆಗಳನ್ನು ಹೇಳ್ತಾರೆ. ಸಾಕು ಮಾಡ್ರಿ, ಹೊರಗೆ ಬರ್ರಿ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಆಲೋಚನೆ ಮಾಡ್ರಿ. ಇದನ್ನೇ ಸ್ವಾಮಿ ವಿವೇಕಾನಂದರು 50 ವರ್ಷದ ಕೆಳಗೆ ಹೇಳಿದ್ರು ಒಂದು ಮಾತು, ನಿಮ್ಮ ದೇವಿ ದೇವತೆಗಳನ್ನೆಲ್ಲ ಮುಚ್ಚಿಟ್ಟು ಬಿಡ್ರಿ. 50 ವರ್ಷ ಯಾವ ದೇವಿ ಪೂಜಾ, ದೇವತೆಗಳ ಪೂಜಾ ಬೇಡ, ಕೇವಲ ಭಾರತ ಮಾತೆಗೋಸ್ಕರ ಆಲೋಚನೆ ಮಾಡ್ರಿ. ಅವ್ರು ಹೇಳಿದ್ರು 1897ರಲ್ಲಿ ಮೆಡ್ರಾಸಿನ ಒಂದು ಸಭೆಯಲ್ಲಿ ಹೇಳಿದ್ರು ವಿವೇಕಾನಂದರು. 1947ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು, ಸರಿಯಾಗಿ 50 ವರ್ಷ. ನೋಡ್ರಿ ಮಹಾನ್ ಭಾವರು.
ಮೊನ್ನೆ ಒಬ್ರು ಟಿವಿಯಲ್ಲಿ ಫೇಸ್ಬುಕ್ನಲ್ಲಿ ಮಾತಾಡ್ತಾ ಹೇಳಿದ್ರು 500 ವರ್ಷಗಳ ಸಂಘರ್ಷ, 4 ಲಕ್ಷ ಮಂದಿಯ ಪ್ರಾಣಾರ್ಪಣ ಆದ ನಂತರ ಪವಿತ್ರವಾದಂತಹ ದಿನ ಬಂದಿತ್ತು ರಾಮಲಲ್ಲ ಪ್ರತಿಷ್ಠಾಪನ. ಅಂದು ಇಬ್ಬರು ಶಂಕರಾಚಾರ್ಯರು ಬರಲಿಲ್ಲ. ಅವ್ರು ಮಾತಾಡಿ ಹೇಳಿದ್ರು, ನಾನು ಹೇಳಿದ್ದಲ್ಲ, ಇಬ್ಬರು ಶಂಕರಾಚಾರ್ಯರು ಬಂದಿಲ್ಲ. ಅವ್ರು ಏನ್ ಹೇಳಿದ್ರು, ಅಲ್ಲಿ ಶಾಸ್ತ್ರೋಕ್ತವಾಗಿ ನಡೀತಾ ಇಲ್ಲ, ಅಲ್ಲಿ ಶಾಸ್ತ್ರದ ವಿರುದ್ಧ ನಡೆದ, ಅದಕ್ಕೆ ನಾವು ಬರೋದಿಲ್ಲ. ಅದರಲ್ಲಿ ಒಬ್ಬ ಶಂಕರಾಚಾರ್ಯ ಮೊನ್ನೆ ಅಂಬಾನಿ ಮಗನ ಲಗ್ನಕ್ಕೆ ಹೋಗಿದ್ರು ನೋಡ್ರಿ. ಅವ್ರು ಹೇಳ್ತಾರ, ಅಲ್ಲಿ ನೃತ್ಯಗಳು ಮಾಡಿದ್ರು, ಶಾರುಖ್ ಖಾನ್, ಅಮೀರ್ ಖಾನ್ ಎಲ್ಲ ಡ್ಯಾನ್ಸ್ಗಳು ಮಾಡಿದ್ರು. ನಿಮ್ಮ ಶಂಕರಾಚಾರ್ಯ ಯಾಕೆ ಹೋಗಿದ್ರು ಅಲ್ಲಿ? ಒಬ್ಬ ನಾಗ್ಪುರ್ನಲ್ಲಿ ಮೌಲ್ವಿ ಮಾತಾಡ್ತಾ ಹೇಳ್ತಾನ, ನಿಮ್ಮನ್ನು ಅಸ್ಪೃಶ್ಯರಂತ ಹಿಂದಿಟ್ಟಿದ್ದಾರೆ, ನೀವು ನಮ್ಮ ಮಸ್ಜಿದ್ಗಳಿಗೆ ಬರ್ರಿ, ಮಸ್ಜಿದ್ದಾಗಿದ್ದವರೆಲ್ಲರೂ ಅವ್ರಿಗೆ ಸಹಾಯ ಮಾಡ್ರಿ, ಅಸ್ಪೃಶ್ಯರು ನೀವು ಪಕ್ಕದಲ್ಲಿ ಕರ್ಕೊಳ್ರಿ. ಹಿಂದೂ ಸಮಾಜದ ಬಗ್ಗೆ ಬೇರೆಯವರು ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಸಾಧು ಸಂತರು ಗಾಢ ನಿದ್ರೆಯಲ್ಲಿ ತಮ್ಮ ತಮ್ಮ ಮಠಗಳು 4-6 ಲಕ್ಷ ಶಿಷ್ಯರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ದೇಶಗಳಲ್ಲಿ ಅನೇಕ ಭಾರತದ 28-29 ರಾಜ್ಯಗಳಲ್ಲಿ ತಮ್ಮ ತಮ್ಮ ಶಿಷ್ಯರನ್ನ 4-6 ಮಂದಿ ಲಕ್ಷ ಶಿಷ್ಯರನ್ನ ಜಮಾ ಮಾಡೋದು, ಮಠ ಕಟ್ಕೊಂಬೋದು, ಆರಾಮ್ಸೆ ಊಟ ಮಾಡೋದು, ಅವರಿಗೆ ಓಬೇರಾಯನ್ ಕಥೆಗಳು, ಪರೀಕ್ಷಿತ್ ಮಹಾರಾಜ್ ಕಥೆಗಳು, ಭಾಗವತ ಹೇಳ್ತಾ ಕೂತ್ಬಿಡೋದು. ಯಾವ ರೊಕ್ಕ ವ್ಯಾಮೋಹ ತ್ಯಾಗ ಮಾಡಬೇಕು, ರೊಕ್ಕದಿಂದ ಮಾಡಬೇಕು, ರೊಕ್ಕದಿಂದ ಬೀಳಬಾರ್ದು ಅಂತ ಹೇಳಿದ ಸ್ವಾಮಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ 2 ಲಕ್ಷ ರೂಪಾಯಿ ತಗೊಳ್ತಾನೆ. ರೊಕ್ಕದ ಹಿಂದೆ ಬೀಳಬೇಡ್ರಿ ಅಂತ ಪ್ರವಚನ ಹೇಳ ಸ್ವಾಮಿ 2 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾನೆ ಉತ್ತರ ಪ್ರದೇಶದಲ್ಲಿ. ಈ ರೀತಿ ಸ್ವಾಮಿಗಳಾಗ್ಬಿಟ್ರೆ ಹೇಗ? ದೇಶದ ಸಲುವಾಗಿ, ಸಮಾಜದ ಸಲುವಾಗಿ ನೀವು ಆಲೋಚನೆ ಮಾಡಲಿಲ್ಲ ಅಂತಂದ್ರೆ ಒಂದು ದಿವಸ ನಮಗೂ ಭಯಾನಕ ಪರಿಸ್ಥಿತಿ ಬರ್ತದೆ. ನಾವೆಲ್ಲ ನಮ್ಮ ಪೂರ್ವಜರು ಈಗ ನಾವೇನು ನಡೀತದ, ಇನ್ನು ಮುಂದಿನ ಪೀಳಿಗೆ ಭಯಾನಕ ಪರಿಸ್ಥಿತಿ ಬರ್ತದೆ. ಸಾಧು ಸಂತರೆಲ್ಲ ಹೊರಗೆ ಬರಬೇಕು. ವಿಶ್ವೇಶತೀರ್ಥ ಸ್ವಾಮಿಗಳು ಉಡುಪಿ 3,000 ಸ್ವಾಮಿಗಳನ್ನು ಒಂದೇ ಕಡೆ ವೇದಿಕೆ ಮೇಲೆ ತಂದಿದ್ರು. ವಿಶ್ವ ಹಿಂದೂ ಪರಿಷತ್ ಆಧ್ವರ್ಯದಲ್ಲಿ ಒಂದು ಸಭೆ ಮಾಡಿದ್ರು ಅವರು. ಆ ರೀತಿ ಸ್ವಾಮಿಗಳ ಚಿಂತನೆ ಇರಬೇಕು, ದೇಶದ ಕಡೆ, ಧರ್ಮದ ಕಡೆ ಚಿಂತನೆ ಇರಬೇಕು. ನಿಮ್ಮ ಜಗಳಗಳನ್ನು ಬಿಟ್ಟು ಬಿಡ್ರಿ, ಎಲ್ಲರೂ ಸಮಾನವಾಗಿ ಆಡ್ರಿ, ನಡವ್ರಿ, ಕಲೀರಿ, ಮಾತಾಡ್ರಿ. ಒಬ್ಬರು ಸ್ವಾಮಿಗಳೊಬ್ಬರು ನೋಡಿದ್ರು ಮಾರಿ ನೋಡಿ. आज इन लोगों ने खुल करके बोलना शुरू किया है, खुल करके हमला करना शुरू करके दिया है. कल ये लोग हम पर होने वाले हमले और बढ़ाने वाले हैं. देश के कोने कोने में हर सनातनी को, इस देश को प्यार करने वाले को, इस देश की मिट्टी को प्यार करने वाले को, इस देश के कोटि कोटि जनों को प्यार करने वालों को, हर किसी को सतर्क रहने की जरूरत है. सनातन को मिटाकर ये देश को फिर 1000 साल की गुलामी में धकेलना चाहते हैं.